ನಿಮ್ಮ ಬಗ್ಗೆನೇ ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ರೆ ಈ ವಿಡಿಯೋನ ಒಂದು ಸಲ ಎಂಡ್ ತನಕ ನೋಡಿ. ಯಾಕಂದ್ರೆ ಇವತ್ತು ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ತಂದಿದ್ದೀನಿ. ಇದನ್ನ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸುತ್ತಮುತ್ತ ಇರೋ ಜನನ ನೋಡಿ ನಿಮಗೇನೆ ನಗು ಬರುತ್ತೆ. ನೀವು ಆಲ್ರೆಡಿ ಈಗ ಮೈಂಡ್ ನಲ್ಲಿ ಒಂದು ಇಮ್ಯಾಜಿನರಿ ವರ್ಲ್ಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ನಿಮ್ಮ ಸುತ್ತ ಇರೋರು ಎಲ್ಲರೂ ಗ್ರೇಟ್, ಆದ್ರೆ ನೀವು ಮಾತ್ರ ಲೂಸರ್. ನಿಮ್ಮ ಲೈಫ್ ಮಾತ್ರ ಪಾಯಿಂಟ್ಲೆಸ್. ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ತೀರಾ, ಬಟ್ ರಿಯಾಲಿಟಿ ಇದಕ್ಕಿಂತ ತುಂಬಾನೇ ಡಿಫ್ರೆಂಟ್ ಇದೆ. ಸೊ ಇವತ್ತು ಆ ನಿಮ್ಮ ಈಕೋ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ಹೊಡೆದಾಕೋಣ. ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ದ ರಿಯಾಲಿಟಿ. ಈಗ ನೋಡಿ, ನೀವು ಯಾವತ್ತಾದ್ರೂ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ರೀಲ್ ಸ್ಕ್ರಾಲ್ ಮಾಡಿದೀರಾ. ನಿಮ್ಮ ಐಕ್ಯೂ ಸ್ವಲ್ಪ ಚೆನ್ನಾಗಿದ್ರೆ ಅಲ್ಲಿರೋ ಕಾಂಟೆಂಟ್ ನ ನೋಡಿ ನಿಮಗೆ ಅನ್ಸುತ್ತೆ, ಏನಿದು, ಜನ ಇದನ್ನ ನಿಜವಾಗ್ಲೂ ನೋಡ್ತಾರಾ, ಇದಾ ಇವರ ಎಂಟರ್ಟೈನ್ಮೆಂಟ್ ಅಂತ. ಇನ್ನು ಕಾಮೆಂಟ್ ಸೆಕ್ಷನ್ ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ನಿಮ್ಗೆ ಸಾವಿರಾರು ನಾನ್ ಪ್ಲೇಯಬಲ್ ಕ್ಯಾರೆಕ್ಟರ್ಸ್ ತರ ಇರೋ ಜನ ಸಿಗ್ತಾರೆ. ನಾನು ಅವ್ರನ್ನ ಆಡ್ಕೊಳ್ತಾ ಇಲ್ಲ, ಬಟ್ ಅವರ ಆಕ್ಷನ್ಸ್ ಗಳೇ ಆ ರೀತಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಪರ್ಸನ್ ನ ಗೋಲೆ ಮತ್ತೊಬ್ಬರಿಗೆ ಹೇಟ್ ಸ್ಪ್ರೆಡ್ ಮಾಡ್ತಾ ಎಮೋಜಿಸ್ ಅನ್ನ ಸ್ಪ್ಯಾಮ್ ಮಾಡೋದು ಅಥವಾ ಬ್ಯಾಡ್ ಕಾಮೆಂಟ್ಸ್ ಅನ್ನ ಪಾಸ್ ಮಾಡೋದು. ಇನ್ಫ್ಯಾಕ್ಟ್ ಟ್ವಿಟರ್ ಮತ್ತೆ ರೆಡಿಟ್ ನಲ್ಲೆಲ್ಲ ಒಂದು ಆನ್ಲೈನ್ ಕಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಜಗಳ ಯಾವ್ದರ ಬಗ್ಗೆ ಗೊತ್ತಾ? ಕ್ಯಾಪ್ಟನ್ ಅಮೆರಿಕಾ ಬೆಸ್ಟಾ, ಐರನ್ ಮ್ಯಾನ್ ಬೆಸ್ಟಾ ಅಥವಾ ಸ್ಪೈಡರ್ ಮ್ಯಾನ್ ಬೆಸ್ಟಾ ಅಂತ. ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಕಿತ್ತಾಡೋಕೆ ಯಾವ ಲೆವೆಲ್ ನ ಡೆಫಿಷಿಯನ್ಸಿ ಇರಬೇಕು ನೀವೇ ಯೋಚನೆ ಮಾಡಿ. ನನಗೆ ಇದನ್ನ ಮೆನ್ಷನ್ ಮಾಡೋಕೆನೆ ಶೇಮ್ ಅನ್ಸುತ್ತೆ. ಹೌದು, ಆ ಮೂವೀಸ್ ಅನ್ನ ನೋಡೋದು ಕೂಲೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ನ ಸೋರ್ಸ್ ಕೂಡ. ಬಟ್ ಕಾಮೆಂಟ್ ಸೆಕ್ಷನ್ ಇರೋಂತ ಯಾವುದೇ ಪ್ಲಾಟ್ಫಾರ್ಮ್ ನ ಓಪನ್ ಮಾಡಿ ನೋಡಿ, ಅಲ್ಲಿ ನಿಮಗೆ ಎಕ್ಸ್ಟ್ರೀಮ್ಲಿ ಪೆಥೆಟಿಕ್ ಜನ ಕಾಣಿಸ್ತಾರೆ. ನಿಮ್ಮಲ್ಲಿ ತುಂಬಾ ಜನ ಈಗ ಕಾಲೇಜ್ಗೆ ಎಂಟರ್ ಆಗುವಾಗ ತುಂಬಾನೇ ಭಯ ಪಡ್ತಾ ಇರ್ತೀರಾ. ನಾನು ಕಾಲೇಜ್ಗೆ ಹೋದ ತಕ್ಷಣ ತುಂಬಾ ದೊಡ್ಡ ಚೇಂಜ್ ಇರುತ್ತೆ, ಅಲ್ಲಿರೋರೆಲ್ಲ ಗ್ರೇಟ್ ಆಗಿರ್ತಾರೆ ಅಂತ. ಬಟ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮ್ಮ ಕುದುರೆನು ಬೇರೆಯವರ ಕುದುರೆನು ಒಂದೇ ಸಮ ಇದೆ ಅಂತ. 10ರಲ್ಲಿ 9 ಜನ ಬರೀ ಬಾಯ್ ಬಿಟ್ಕೊಂಡು ತಿರುಗ್ತಾ ಇರ್ತಾರೆ. ಅದೇ ರಿಯಾಲಿಟಿ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ನಿಮಗೆ ನಿಮ್ಮ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ನೀವಿವತ್ತು ನನ್ನ ವಿಡಿಯೋ ಅಥವಾ ಇದೇ ತರ ಇರೋ ಬೇರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್ ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಕಾನ್ಶಿಯಸ್ ಆಗಿದ್ದೀರಾ. ಜಸ್ಟ್ ಥಿಂಕ್ ಅಬೌಟ್ ದಿಸ್. ನೀವು ಈ ವಿಷಯದ ಬಗ್ಗೆ ಅವೇರ್ ಆಗಿದ್ದೀರಾ. ನಾನ್ ನಿಮ್ಮನ್ನ ಸುಮ್ನೆ ಹೈಪ್ ಮಾಡ್ತಿಲ್ಲ, ಬಟ್ ಇದು ನಿಜ. ಈಗ ನಿಮ್ಗೆ ಚೆನ್ನಾಗ್ ಗೊತ್ತು ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ. ಲೈಕ್ ಇಂಪಾರ್ಟೆಂಟ್ ಆಗಿರೋಂತ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಷ್ಟು ಡಾಮಿನೇಟ್ ಮಾಡ್ತಾ ಇದೆ, ಲುಕ್ಸ್ ಯಾವ ರೀತಿ ಡಾಮಿನೇಟ್ ಮಾಡ್ತಾ ಇದೆ, ಅಂಡ್ ಫಿಟ್ನೆಸ್ ಯಾವ ರೀತಿ ಡಾಮಿನೇಟ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತು. ಇವತ್ತು ನಾನು ಕಷ್ಟಪಟ್ಟು ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ರೆ ಮುಂದೆ ನನ್ನ ಲೈಫ್ ಕಷ್ಟ ಆಗುತ್ತೆ ಅಂತ. ಅಂಡ್ ಅದಕ್ಕೋಸ್ಕರ ನೀವು ಕಾನ್ಶಿಯಸ್ ಆಗಿ ಎಫರ್ಟ್ಸ್ ಹಾಕ್ತಾ ಇದ್ದೀರಾ. ಟ್ರಸ್ಟ್ ಮೀ, ಯು ಆರ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಅದಕ್ಕೆ ಯಾರನ್ನು ನೋಡಿ ನನ್ನ ಯೋಗ್ಯತೆ ಇಷ್ಟೇ, ನನ್ನ ಔಕಾತ್ ಇಷ್ಟೇ ಅಂತ ಅನ್ಕೋಬೇಡಿ. ಆಕ್ಚುಲ್ ಆಗಿ ಅವರದ್ದೇನೋ ಔಕಾತಿಲ್ಲ. ಒಂದ್ಸಲ ಕನ್ನಡಿ ಮುಂದೆ ನಿಂತು ನಿಮ್ಮನ್ನ ನೀವು ಅನಲೈಸ್ ಮಾಡಿ. ನೀವು ಅನ್ಕೊಂಡಿರುವಷ್ಟು ಮೂರ್ಖ ನೀವಲ್ಲ. ಇದು ಯಾವುದೇ ರೀತಿಯ ಫೇಕ್ ಮೋಟಿವೇಶನ್ ಅಲ್ಲ, ರಿಯಾಲಿಟಿ ಹೇಳ್ತಾ ಇದೀನಿ. ಯಾವತ್ತು ನೀವು ಅಂಡರ್ ಕಾನ್ಫಿಡೆಂಟ್ ಆಗ್ಬೇಡಿ. ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಕೂಡ ಮಾಡ್ಬೇಡಿ. ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ನೀವು ನಿಜವಾಗ್ಲೂ ಪೆದ್ದರಾಗಿದ್ದಿದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ಕೇ ಮಾಡ್ತಾ ಇರ್ಲಿಲ್ಲ. ಈ ರಿಯಲ್ ಮೂರ್ಖರಿಗೆ ತಾವೆಷ್ಟು ಮೂರ್ಖರು ಅಂತಾನೆ ಗೊತ್ತಿರಲ್ಲ. ತಾವೇ ಬಿಗ್ಗೆಸ್ಟ್ ಜೀನಿಯಸ್ ಅಂತ ಅನ್ಕೊಂಡಿರ್ತಾರೆ. ಅವರೆಲ್ಲ ಈ ವಿಡಿಯೋ ಮೇಲೆ ಕ್ಲಿಕ್ ಕೂಡ ಮಾಡಲ್ಲ. ಬಟ್ ನೀವು ಬೇರೆ. ಇನ್ಫ್ಯಾಕ್ಟ್ ರಿಯಲಿಸ್ಟಿಕಲಿ ಅಂಡ್ ಸ್ಟಾಟಿಸ್ಟಿಕಲಿ ನೀವು ಅವರಿಗಿಂತ ಎಷ್ಟೋ ಬೆಟರ್ ಇದ್ದೀರಾ. ಬಟ್ ನೀವು ಈ ರೀತಿ ಅಂಡರ್ ಕಾನ್ಫಿಡೆಂಟ್ ಆಗೋದನ್ನ, ನಿಮ್ಮನ್ನೇ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದನ್ನ ತಡೆಯೋದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ತುಂಬಾನೇ ಈಸಿ ಇದೆ. ನಿಮ್ಮ ಬಗ್ಗೆ ಕೇರ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಸ್ಕಿನ್ ಕೇರ್ ಕಡೆ ಫೋಕಸ್ ಮಾಡಿ. ದಿನಕ್ಕೆ ಜಸ್ಟ್ ಒಂದು 10 to 20 ಪುಷಪ್ಸ್ ಮಾಡಿ. ನಾನ್ ನಿಮ್ಮಿಂದ ಯಾವ್ದೋ ದೊಡ್ಡ ಜಿಮ್ ವರ್ಕೌಟ್ಸ್ ನೆಲ್ಲ ಎಕ್ಸ್ಪೆಕ್ಟೇ ಮಾಡ್ತಿಲ್ಲ, ಬಟ್ ಯಾವ್ದಾದ್ರೂ ಒಂದು ಸಣ್ಣ ಪ್ರೊಡಕ್ಟಿವ್ ಕೆಲಸ ಮಾಡಿ. ಆ ಕೆಲಸ ಮಾಡಿದ್ಮೇಲೆ ನಿಮಗೆ ಒಳಗಡೆಯಿಂದ ಒಂದು ಪ್ರೊಡಕ್ಟಿವ್ ಫೀಲಿಂಗ್ ಬರಬೇಕು. ಆ ಫೀಲಿಂಗ್ ಇದೆಯಲ್ಲ, ಅದೇ ಮೇನ್ ಥಿಂಗ್. ಸೆನ್ಸ್ ಆಫ್ ರೆಸ್ಪೆಕ್ಟ್ ಆಟೋಮ್ಯಾಟಿಕಲಿ ಡೆವಲಪ್ ಆಗುತ್ತೆ. ಮನುಷ್ಯ ಯಾವ ವಿಷಯದ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾನೋ ಅದ್ರ ಮೇಲೆ ರೆಸ್ಪೆಕ್ಟ್ ತಾನಾಗೆ ಬರುತ್ತೆ. ಇದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಅಪ್ಲೈ ಮಾಡಿ. ಸ್ಟೇ ಸ್ಟ್ರಾಂಗ್. ಸೊ ಇದಾಗಿತ್ತು ಅಂಡರ್ ಕಾನ್ಫಿಡೆನ್ಸ್ ಅನ್ನ ಬಿಟ್ಟು ಸೆಲ್ಫ್ ರೆಸ್ಪೆಕ್ಟ್ ನ ಬಿಲ್ಡ್ ಮಾಡೋ ರಿಯಾಲಿಟಿ ಚೆಕ್. ಇನ್ನು ಇದೇ ರೀತಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂತ ವಿಡಿಯೋಸ್ ಅನ್ನ ನೋಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನ್ ನಿಮಗೆ ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ನಮ್ಮ ಟೈಮ್ ಸೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.